ಇನ್ನು ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕ್ಷೇತ್ರ ಧರ್ಮಸ್ಥಳದ ಮೊದಲ ಪ್ರತಿಕ್ರಿಯೆ ಎಸ್ಐಟಿಗೆ ವಹಿಸಿರುವುದು ಉತ್ತರ ನಿರ್ಧಾರ, ಸೂಕ್ತವಾದಂತಹ ನಿರ್ಧಾರ. ಧರ್ಮಸ್ಥಳ ಠಾಣೆಯಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಮೊದಲ ಪ್ರತಿಕ್ರಿಯೆ ಬಂದಿದೆ. ಎಸ್ಐಟಿಗೆ ವಹಿಸಿರುವುದು ಸೂಕ್ತ ನಿರ್ಧಾರ. ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರುವ ದೂರು ರಾಷ್ಟ್ರ ಮಟ್ಟದಲ್ಲಿ ವಾದ ಪ್ರತಿವಾದಕ್ಕೆ ಕಾರಣವಾಗಿತ್ತು. ಪ್ರಕರಣದ ಪ್ರಾಮಾಣಿಕ ತನಿಖೆ ಆಗಬೇಕು ಎನ್ನುವುದು ಎಲ್ಲರ ಬಯಕೆಯಾಗಿತ್ತು. ಆದ್ದರಿಂದ ಎಸ್ಐಟಿಗೆ ವಹಿಸಿರುವುದು ಒಳ್ಳೆಯ ನಿರ್ಧಾರ. ಕ್ಷೇತ್ರ ಧರ್ಮಸ್ಥಳದಿಂದ ಮೊದಲ ಪ್ರತಿಕ್ರಿಯೆ ಬಂದಿದೆ. ನೋಡಿ, ಭಾರತದ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಅನೇಕ ಧರ್ಮಾತೀತವಾಗಿ ಒಂದು ಕ್ಷೇತ್ರಕ್ಕೆ ಬರ್ತಾರೆ ಅನ್ನೋದಾದ್ರೆ ಅದರಲ್ಲಿ ಪ್ರಮುಖವಾಗಿ ಧರ್ಮಸ್ಥಳವೂ ಕೂಡ ಇದೆ. ಅಲ್ಲಿ ಯಾವ ಜಾತಿ ಧರ್ಮ ಯಾವುದು ಕೂಡ ಅಡ್ಡಿ ಆಗೋದಿಲ್ಲ. ಪ್ರತಿಯೊಬ್ಬರು ಬಂದು ಮಂಜುನಾಥನ ಆಶೀರ್ವಾದ ಪಡೆದುಕೊಂಡು ಹೋಗುವಂತ ಸ್ಥಳ ಅದು. ಸೊ ಧರ್ಮಸ್ಥಳದ ಮೇಲೆ ಸಾಕಷ್ಟು ಜನ ಆರೋಪ ಮಾಡ್ತಾ ಇದ್ರು, ಸೊ ಅಲ್ಲಿನ ಆಡಳಿತದ ಬಗ್ಗೆ. ಸೊ ಈಗ ಧರ್ಮಸ್ಥಳ ಕ್ಷೇತ್ರದ ಅಧಿಕೃತ ವ್ಯಕ್ತಿಗಳು ರಿಯಾಕ್ಟ್ ಮಾಡಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಇದು ಪ್ರಥಮ ಪ್ರತಿಕ್ರಿಯೆ. ಇದು ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ದೂರು ರಾಷ್ಟ್ರ ಮಟ್ಟದಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ವಾದ ಪ್ರತಿವಾದಕ್ಕೂ ಕೂಡ ಕಾರಣವಾಗಿತ್ತು. ಪ್ರಕರಣದ ಪ್ರಾಮಾಣಿಕ ತನಿಖೆ ಆಗಬೇಕು ಎನ್ನುವುದು ಎಲ್ಲರ ಬಯಕೆ ಆಗಿದೆ. ಆದ್ದರಿಂದ ಎಸ್ಐಟಿಗೆ ವಹಿಸಿರುವುದು ಸೂಕ್ತವಾದಂತಹ ನಿರ್ಧಾರ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮೊದಲ ಪ್ರತಿಕ್ರಿಯೆ ಇದು. ಕೆಲವರು ಯಾರದೋ ಭುಜದ ಮೇಲೆ ಇನ್ಯಾವುದೋ ತೋಪನ್ನು ಇಟ್ಟು ಶೂಟ್ ಮಾಡ್ತಾ ಇದ್ರು. ಅದೇ ಮಂಜುನಾಥನ ಸಾನ್ನಿಧ್ಯದಲ್ಲಿ ಅದೇ ಅಧಿಕೃತ ಜನರು ಇದನ್ನು ಸ್ವಾಗತ ಮಾಡಿದ್ದಾರೆ. ಎಸ್ಐಟಿ ತಂಡವನ್ನು ರಚಿಸಿದ್ದು ಒಂದು ಒಳ್ಳೆಯ ನಿರ್ಧಾರ ಅಂತ ಹೇಳ್ತಿದ್ದಾರೆ. ಕಾರಣ ಯಾವುದೋ ಒಂದು ಮ್ಯಾಸಿವ್ ಪ್ರಕರಣವನ್ನು ಮುಂದಿಟ್ಟುಕೊಂಡು ಒಂದು ಆಧ್ಯಾತ್ಮಿಕ ಕೇಂದ್ರವನ್ನು ಗುರಿಯಾಗಿಸೋದು ಅದು ಸರಿಯಾದಂತಹ ಕ್ರಮ ಅಲ್ಲ. ಅದು ಸರಿಯಾದಂತಹ ಕ್ರಮ ಅಲ್ಲ. ಪ್ರಕರಣ ನಡೆದ ಸ್ಥಳದಲ್ಲಿ ಒಂದು ಆಧ್ಯಾತ್ಮಿಕ ಕೇಂದ್ರ ಇದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಟಾರ್ಗೆಟ್ ಮಾಡೋದು ಕೂಡ ಸರಿಯಲ್ಲ. ಸೊ ಹಿಂಗಿದ್ದಾಗ ಸ್ವಾಭಾವಿಕವಾಗಿ ಒಂದಷ್ಟು ಅಸಹಜ ಪ್ರಶ್ನೆಗಳು ಉದ್ಭವ ಆಗುತ್ತೆ. ಸೊ ಅಂತಹ ಸಂದರ್ಭಗಳಲ್ಲಿ ಅಲ್ಲಿನ ಆಡಳಿತ ಮಂಡಳಿ ಅದಕ್ಕೊಂದು ಉತ್ತರವನ್ನು ಕೊಡಲೇಬೇಕಾಗಿ ಬರುತ್ತೆ. ಧರ್ಮಸ್ಥಳದ ಸಾಕಷ್ಟು ಜನ ಈ ಹಿಂದಿನಿಂದಲೂ ಕೂಡ ಪ್ರತಿಕ್ರಿಯೆಯನ್ನು ಕೊಡ್ತಾ ಇದ್ದಾರೆ. ಆದರೂ ಕೂಡ ಆ ಪ್ರತಿಕ್ರಿಯೆಗಳನ್ನು ಅಷ್ಟರ ಮಟ್ಟಿಗೆ ವೈಭವೀಕರಿಸಲ್ಪಟ್ಟಿರಲಿಲ್ಲ. ಸೊ ಈಗ ಈ ಮ್ಯಾಸಿವ್ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ರಚಿಸಿರ್ತಕ್ಕಂತಹ ಎಸ್ಐಟಿ ತಂಡದ ರಚನೆ ಅದು ಅತ್ಯಂತ ಸ್ವಾಗತಾರ್ಹ. ಇಲ್ಲಿಗೆ ಇದರ ಮೇಲಿರ್ತಕ್ಕಂಥ ಆರೋಪಕ್ಕೂ ಕೂಡ ಇದು ತಿಲಾಂಜಲಿ ಇಡುವಂತಹ ಪ್ರಯತ್ನ. ಸೊ ಹಾಗಾಗಿ ಸ್ವಾಗತ ಮಾಡಿದ್ದಾರೆ ಧರ್ಮಸ್ಥಳದ ಅಧಿಕೃತ ಆಡಳಿತದ ಅಧಿಕಾರಿಗಳು. ಇದು ಧರ್ಮಸ್ಥಳದ ಅಧಿಕೃತ ಪ್ರತಿಕ್ರಿಯೆ. ಎಸ್ಐಟಿಗೆ ವಹಿಸಿರುವುದು ಉತ್ತರ ನಿರ್ಧಾರ. ಸೊ ಧರ್ಮಸ್ಥಳ ಠಾಣೆಯಲ್ಲಿ ದಾಖಲಾಗಿರ್ತಕ್ಕಂತಹ ದೂರು ಧರ್ಮಸ್ಥಳದ ಆಸುಪಾಸಿನ ಆ ಒಂದು ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರ ರಚನೆ ಮಾಡಿರ್ತಕ್ಕಂಥ ಎಸ್ಐಟಿ ತಂಡ. ಸೊ ಈಗಾಗಲೇ ಆ ಎಸ್ಐಟಿ ತಂಡದಿಂದಲೂ ಕೂಡ ಒಂದಷ್ಟು ಅಧಿಕಾರಿಗಳು ಹಿಂದೆ ಉಳಿತಾರೆ ಎನ್ನುವಂತಹ ಚರ್ಚೆಗಳಾಗ್ತಾ ಇರುವಂತಹ ಹೊತ್ತಲ್ಲೇ ಧರ್ಮಸ್ಥಳ ಶ್ರೀ ಕ್ಷೇತ್ರದಿಂದ ಇದೊಂದು ಅಧಿಕೃತವಾದಂತಹ ಪ್ರತಿಕ್ರಿಯೆ ನಿಜಕ್ಕೂ ಕೂಡ ಈ ಪ್ರಕರಣವನ್ನು ಮತ್ತಷ್ಟು ಬೇರೆ ಬೇರೆ ಮಜಲಿನತ್ತ ಕೊಂಡೋಗ್ತಾ ಇದೆ. ಸಾಕಷ್ಟು ವಾದ ವಿವಾದಕ್ಕೂ ಕೂಡ ಕಾರಣವಾದಂತಹ ಹೆಣಹೂತ ಪ್ರಕರಣ. ಸೊ ಆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಅನೇಕ ಕೋಟ್ಯಾಂತರ ಭಕ್ತರನ್ನು ಹೊಂದಿರತಕ್ಕಂಥ ಕ್ಷೇತ್ರ ಅದು. ಸೊ ಅಲ್ಲಿಗೆ ಯಾವುದೇ ತರಹದ ಕಳಂಕಗಳು ಎದುರಾಗಬಾರದು ಸೊ ಎನ್ನುವಂಥ ಅರ್ಥದಲ್ಲಿ ಈಗ ಪ್ರಥಮ ಪ್ರತಿಕ್ರಿಯೆ ಸಿಕ್ಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.